ವರ್ಗದವರಿಗೆ, ಪ್ರವಾಸಿಗರಿಗೆ ಕಡಿಮೆ ಬೆಲೆಯಲ್ಲಿ ಅವರಿಗೆ ತಿಂಡಿ ಮತ್ತು ಊಟ ಸಿಗಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇಂದಿರಾ ಕ್ಯಾಂಟೀನ್ ಅನ್ನೋದನ್ನು ರಾಜ್ಯಾದ್ಯಂತ ಪ್ರಾರಂಭ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ತಮ್ಗೆ ಗೊತ್ತಿದೆ, ಮೊನ್ನೆ ಹೋದ ತಿಂಗಳು ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ 10ನೇ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ 11ನೇ. ನಾಳೆ ಬಬಲೇಶ್ವರ ಮತ್ತು ತಿಕೋಟ ಎರಡು ಕೂಡ ಉದ್ಘಾಟನೆ ಆಗ್ತದೆ. ತದನಂತರ ಮನಗೂಡಿಯಲ್ಲಿ ಅಲ್ಲಿಯ ಸ್ಥಳೀಯ ಶಾಸಕರು, ಸಚಿವರು ಅಲ್ಲಿ ಉದ್ಘಾಟನೆಯನ್ನು ಮಾಡ್ತಾರೆ. ಹೀಗಾಗಿ ಒಟ್ಟು 13 ಕ್ಯಾಂಟೀನ್ಗಳು, ಒಟ್ಟು 1,011,40,00,000 ರೂಪಾಯಿ ನಿಧಿ ವೆಚ್ಚ ಆಗಿದೆ. ಅಡುಗೆ ಸಲಕರಣೆಗಳು 5,48,00,000, ಒಟ್ಟು 16,88,00,000 ರೂಪಾಯಿ ನಾವು ಈ 14 ಕ್ಯಾಂಟೀನ್ಗಳಿಗೆ ನಾವು ವೆಚ್ಚವನ್ನು ಮಾಡ್ತಾ ಇದ್ದೇವೆ. ನಾವು ಜನರಿಗೆ ವಿನಂತಿ ಮಾಡಿಕೊಳ್ಳುವಂಥದ್ದು, ಇದರ ಸದುಪಯೋಗಗಳನ್ನು ಪಡ್ಕೊಳ್ಳಿ. ಮತ್ತು ನಾನು ನಿರ್ದೇಶನ ಕೂಡ ಕೊಟ್ಟಿದ್ದೀನಿ, ಕ್ಯಾಂಟೀನ್ ಏನು ನಡೆಸ್ತಾರಲ್ಲ ಅವರು ಉತ್ತಮ ಗುಣಮಟ್ಟ ಯಾವ ರೀತಿ ಇವತ್ತು ಪ್ರಾರಂಭ ಸಂದರ್ಭದಲ್ಲಿದೆಯಲ್ಲ ಅದೇ ಗುಣಮಟ್ಟ ಮುಂದೆನೂ ಕೂಡ ಉಳಿಬೇಕು. ಅದೇ ರೀತಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳು ಕೊಡ್ತೀನಿ, ಅವಾಗ ಸರ್ಪ್ರೈಸ್ ಇನ್ಸ್ಪೆಕ್ಟ್ ಮಾಡಿ ಈ ಕ್ವಾಲಿಟಿ ಚೆಕ್ ಮಾಡಿ ಅಂಥೇಳಿ. ಮತ್ತು ನೀವಂತರೂ ಇದ್ದೇ ಇದ್ದೀರ, ಒಂದು ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ನೀವು ಭಾಳ ಜಾಗೃತ ಆಗಿದ್ದೀರಿ. ನಾವು ಕೂಡ ಇದನ್ನು ಅವಾಗವಾಗ ಇದ್ರ ಬಗ್ಗೆ ಒಳ್ಳೆ ಗುಣಮಟ್ಟ ಕಾಪಾಡ್ಕೊಳ್ಳೋಕ್ಕೆ ನಾವು ಕೂಡ ಆಗಾಗ ಅದರ ಬಗ್ಗೆ ನಾವು ನಮಗೆ ತಿಳಿಸುವಂಥ ಕೆಲಸ ಆಗಬೇಕು. ಅದರ ಮೂಲಕ ಜನರಿಗೆ ಒಳ್ಳೆಯ ಒಂದು ಗುಣಮಟ್ಟದ ಆಹಾರ ಸಿಗಬೇಕು, ಸಿದ್ಧ ಊಟ ಮತ್ತು ತಿಂಡಿ ಸಿಗಬೇಕು ಅಂಥೇಳಿ ನಮ್ಮ ಸರ್ಕಾರದ ಉದ್ದೇಶ. ಕಡಿಮೆ 5 ರೂಪಾಯಿ ನಾವು ತಿಂಡಿ ಕೊಡ್ತೀವಿ, 10 ರೂಪಾಯಿ ಊಟ. ಸಚಿವ ರಾಜಣ್ಣ ಅವರು ದೊಡ್ಡ ಬದಲಾವಣೆ ರಾಜಣ್ಣ ಅವ್ರು ಕೇಳಿ ರಾಜೀನಾಮೆ ಕೇಳಿದ್ರೆ ಕೊಡ್ತೀನಿ ಬೇಕಾದ್ರೆ ಸೆಪ್ಟೆಂಬರ್ ಕ್ರಾಂತಿ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಾಗ ಯಾವುದೂ ಕೂಡ ಕ್ರಾಂತಿಗಳು ಎಲ್ಲ ನಡೆಯೋಲ್ಲ. ನಾವು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಕ್ರಾಂತಿಯಲ್ಲಿ ಭಾಗವಹಿಸ್ತಾರೆ ಏನು ಹೌದು. ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ದರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಎಲ್ಲರಿದ್ದಾರೆ. ಕಾಲಕ್ಕೂ ಕೂಡ ಏನೆಲ್ಲ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಗಳು ಮಾಡ್ತಿರ್ತದೆ. ಹೀಗಾಗಿ ಯಾವ ಕ್ರಾಂತಿ ಇರೋಲ್ಲ, ಯಾವುದನ್ನು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗುವಂಥ ಪ್ರಶ್ನೆ. ಅದು ಯಾವ ರೀತಿ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ, ಯಾಕಂದ್ರೆ ಅವ್ರು ಹಿರಿಯರು, ಅವ್ರು ಯಾವ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ ಅದು ಗೊತ್ತಿಲ್ಲ ಅದು ಸರ್. ಅದನ್ನು ಅವರೇ ಅದನ್ನು ತಿಳಿಸ್ಬೇಕು ಯಾವ ಅರ್ಥದಲ್ಲಿ ಹಿರಿಯರು ಸರ್. ಏನಾದ್ರು ಮಾಹಿತಿ ಗೊತ್ತಿದೆಯಾ ಅಂತ ಪ್ರಶ್ನೆ ಏನು, ಅವ್ರು ಯಾರ ಅರ್ಥದ ಏನು ಹೇಳಿದಾರೆ ಅವರು ಬರೀ ಕ್ರಾಂತಿ ಆಗ್ತದೆ ಅಂದರೆ ಏನು. ಜನತಾದವರು BJPಯವರು ಭಾಳಷ್ಟು ಜನ ಶಾಸಕರು ಕಾಂಗ್ರೆಸ್ ಸೇರುವಂಥದ್ದು ಆಗ್ಬೋದು, ಅದನ್ನು ಕೂಡ ಅಷ್ಟು ಮಾಡ್ತೀನಿ. ಡಿಸೆಂಬರ್ಗೆ DK ಸೇಮ್ ನೋಡಿ, ಅದು ಯಾರು ಅಂತ ಹೇಳ್ತಾರಲ್ಲ, ನಮ್ಮ ಪಕ್ಷದ ಒಂದನೇದ್ದು ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರ್ರಚನೆ ವಿಚಾರ, KPC ಅಧ್ಯಕ್ಷರ ವಿಚಾರ, ಇವೆಲ್ಲ ಅದು ಯಾರು ಯಜಮಾನರ ಕೈಗಿಲ್ಲ, MP ಪದ ಕೈಗಿಲ್ಲ, ಯಾರು ಕೈಗಿಲ್ಲ ಸರ್. ಈಗ KPCC ಅಧ್ಯಕ್ಷರಲ್ಲಿ ಸರ್, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ ನಿರ್ಮಾಣ, KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ತಾವಿದ್ದೀರಾ? ಆ ಹೆಸರು ತಮ್ಮದು ಕೇಳಿ ಬರ್ತಾರೆ. ನಾನು ಯಾವುದನ್ನು ಕೂಡ ನಾನು ಆಕಾಂಕ್ಷಿ ಇಲ್ಲ. ನಾನು KPCC ಅಧ್ಯಕ್ಷ, ನಾನು ಕೇಳೂ ಇಲ್ಲ. ಕೊಟ್ಟರೆ ಸಂಚಾರ ಮಾಡಿ ಕೊಟ್ಟಾಗ ನಾನು ನಮ್ಗೆ ಕೇಳಿದಾಗ ಫ್ಯೂಚರ್ ಟೆನ್ಸ್ ಬೇಡ ಕೊಟ್ಟು ಅವ್ರು ಕೇಳಾಗ ಹೇಳ್ತೇನೆ ಸರ್. ಇದು ಹೌಸಿಂಗ್ ಸ್ಕೀಮ್ಗಳಾದ್ರೆ ಸ್ವಲ್ಪ ಆರೋಪ, ಬಿಜಾಪುರ ಜಿಲ್ಲೆಯಲ್ಲೂ ಆರೋಪ ಕೇಳ ಬರ್ತೈತಿ. ಮನೆ ಕೊಡಕ್ಕಂತೆ 15,000 20,000 ರೂಪಾಯಿ ತೊಗೊಳಕ್ತಾರೆ ನೋಡು. ಈಗಾಗಲೇ ಇದನ್ನ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಇದನ್ನ ಮಾಹಿತಿಯನ್ನು ಸಿದ್ಧಪಡಿಸಿದ್ದಾರೆ, ಹೇಳಿದ್ದಾರೆ. ಅದೇನು ಲೋಪ ದೋಷ ಯಾವ್ದು ಏನಿದೆ ಅದನ್ನ ಒಂದು ವೇಳೆ ಸತ್ಯಾಸತ್ಯ ಅರ್ಥಕೊಂಡು
ಮುಂದೆ ಕ್ರಮ ಕೈಗೊಳ್ಳಿ. ಸರ್, ನಮ್ಮ ಜಿಲ್ಲೆ ಸಂಬಂಧಪಟ್ಟ ಸರ್, ನಮ್ಮ ಜಿಲ್ಲೆಯಲ್ಲಿ ನಾವು ಜಿಲ್ಲೆಯಲ್ಲೂ ಅದು ಸರ್, ರಹಸ್ಯ ಕಾರ್ಯಾಚರಣೆ ನಡೆಸಿದಾಗ ಸ್ವತಃ ಫಲಾನುಭವಿಗಳು ಹೇಳಿದ್ದಾರೆ ಸರ್, ನಮ್ಮ ಹತ್ರ ದುಡ್ಡು ತಗೊಂಡಿದ್ದಾರೆ. ಯಾರು ತಗೊಂಡಿದ್ದಾರೆ ಅಂತ ಹೇಳಿ. ಸರ್, ಸದಸ್ಯರು ಸರ್, ಗ್ರಾಮ ಪಂಚಾಯತ್ ಸದಸ್ಯರು ಅದಕ್ಕೆ ಗ್ರಾಮ ಪಂಚಾಯತ್ ಕೊಡದೇ ಇದ್ರೆ ಕೆಲಸ ಮಾಡೋದಿಲ್ಲ ಅಂತ. ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲೋ ಒಂದು ಕಡೆ ಎಲ್ಲರಿಗೂ ಮಾಡೋಕ್ಕಲ್ಲ, ಎಲ್ಲೋ ಒಂದು ಕಡೆ ತಗೊಂಡ್ರೆ ಉಳಿದೋರು ಯಾರಿಗೆ ಸಂಬಂಧ ಅಂಥವೇನಿದ್ರೆ ಅದನ್ನ ರದ್ದುಪಡಿಸಿ ಅದು ಮಾಡ್ಬೇಕಾಗ್ತದೆ. ಅಲ್ಲ ಸರ್, ವಸತಿ ಇಲಾಖೆಯಿಂದ ಏನಾದ್ರು ಅಲ್ಲಿಂದ ಮನೆಗಳು ಮಾರಾಟ ಆಗಿ ಅಲ್ಲಿಂದ ಮಂಜೂರಾಗಿ ಎಲ್ಲದಕ್ಕೂ ನೀವು ಅದನ್ನ ಕನೆಕ್ಷನ್ ಕೊಡೋಕ್ಕಾಗೋದಿಲ್ಲ. ಅವ್ರ ಗ್ರಾಮ ಪಂಚಾಯತ್ ಸದಸ್ಯ ಅವರ ದುಡ್ಡು ಕೇಳಿದಾರಂತಂದ್ರೆ ಅಥವಾ ನೀವು ವಸತಿ ಇಲಾಖೆ ಕೊಡೋಕ್ಕಾಗಲ್ಲ. ಆ ಗ್ರಾಮ ಪಂಚಾಯತಿ ಎಲ್ಲ ದುಡ್ಡು ಕೊಟ್ಟಿದ್ರೆ ಅದನ್ನ CO ಇರ್ತಾರೆ, ಜಿಲ್ಲಾಧಿಕಾರಿಗಳು ಇರ್ತಾರೆ, ನಾವು ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡಿ ಮೊದಲು 10,000 5,000 ಮಾಡಿದ್ರೆ ಸರ್, ಈಗ 30,000 ಕೊಡ್ತಾ ಬಿ ಇದ್ದಾರೆ ಆರ್ ಪಾಟೀಲ್ ಅವರು ಭ್ರಷ್ಟಾಚಾರ ಅಂತ ಹೇಳಿದ್ರು. ನಿಮ್ಮ ಶಾಸಕ ಯಾರೋ PR ಪಾಟೀಲ್ ಡೈರೆಕ್ಟ್ ಆಗಿ ಯಾರೋ ಒಬ್ರು PA ಇರೋದಕ್ಕೆ ಏನೋ ಇದೇ ರೀತಿ ಅದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕೇಳೋದು ಅಂಥದ್ದು ಯಾವುದೂ ಕೂಡ ಇಲ್ಲ. ಸರ್, ಈಗ ನಾವೇ ಫಸ್ಟ್ ಪಡಿಸಿದಾರೆ ಅವರೇ, ಯಾರೋ ನಮ್ಮ ಜಮೀರ್ ಅವರು ಫಸ್ಟ್ ಪಡಿಸಿದಾರೆ. ನನಗಂಥದ್ದು ಯಾವುದು ಕೂಡ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸರ್, ಆ ಮನೆಗಳಲ್ಲಿ ಹಣ ತಗೊಳ್ಳುವಂಥ ಆ ಪರಿಸ್ಥಿತಿ ನನಗೆ ಬಂದಿಲ್ಲ ಅಂತ ಹೇಳಿದರು. ಅದಕ್ಕಿಂತ ಹೆಚ್ಚಿನ ಹೇಳಿದರು, ಪಾಪದ ಹಣ ಅಂತ ಹೇಳಿದ್ರು ಕೂಡ ಹೇಳಿದರು. ಸರ್, ಈಗ ಬಿಜಾಪುರದಲ್ಲಿ ಬಟ್ ಈಗ CM ಅವ್ರ ಸಲ CM ಅವ್ರ ಸಲ ವೇಟ್ ಮಾಡ್ತೀವಿ. ಕ್ಯಾಬಿನೆಟ್ ಇತ್ತಲ್ಲ, ಬರೇ ಮೂರ್ತಿ ಅಷ್ಟೇ ಅಲ್ಲ,